ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಇವತ್ತು ನಡೆದಂತಹ ಮ್ಯಾಥಮೆಟಿಕ್ಸ್ ಎಕ್ಸಾಮಿನ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಹೀಮಾ ಹಾಗೂ ಹರ್ಷ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದ ಆನ್ಸರನ್ನು ಕಳಿಸಿಕೊಟ್ಟಂಥ ಹೀಮಾ ಅವರಿಗೆ ಧನ್ಯವಾದಗಳು. ಬನ್ನಿ ಸರ್, ಸಬ್ಜೆಕ್ಟ್ ಕೋಡ್ 35 ಸೆಕೆಂಡ್ ಇಯರ್ PUC ಮ್ಯಾಥಮೆಟಿಕ್ಸ್ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಆಗಸ್ಟ್. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಲೆಟ್ R be the relation in the set 1 2 3 4 given by R. ಸೆಟ್ ಆಫ್ ಎಲ್ಲ ಪ್ರಶ್ನೆ ನೋಡ್ಕೊಳ್ಳಿ. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ. ಕ್ವಶನ್ ನಂಬರ್ 1, ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಡಿ, R is an equivalence relation is the right answer. ಕ್ವಶನ್ ನಂಬರ್ 1, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಎರಡೂ ಕೂಡ ಸ್ಟೇಟ್ಮೆಂಟನ್ನು ತಾವುಗಳು ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ABCD ಅಂತ 4 ಆಪ್ಷನ್ ಇದೆ. ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is true ಅಥವಾ ಫಾಲ್ಸ್ ಹೀಗೆ ಇದೆ. ಇದನ್ನು ನೋಡಿದಾಗ ನಮಗೆ ಸರಿಯಾದ ಉತ್ತರ ಗೊತ್ತಾಗೋದು ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is also true. Statement 2 is correct explanation of statement 1. That is the right answer is option B is the right answer. Clear my dear? Question number 3, match column 1 and column 2. ಇದು ಬೆಂಗಳೂರು ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳೇ. ಇದರಲ್ಲಿ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಆಯಿತಾ? ರೇಂಜ್ ಆಫ್ ಸೆಕ್ ಮೈನಸ್ ಇನ್ವರ್ಸ್ ಎಕ್ಸ್ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 2 ಆಗಿರುತ್ತೆ ಇಲ್ಲಿ. ಹಾಗಾಗಿ ಸರಿಯಾದ ಉತ್ತರ ಕ್ವಶನ್ ನಂಬರ್ 3ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 4, ಇಫ್ A and B ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್ ದೆನ್ AB ಮೈನಸ್ BA ಈಸ್ ಎ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಸ್ಕ್ರೀವ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಸ್ ದ ರೈಟ್ ಆನ್ಸರ್. ಈ ಒಂದು ಕೀ ಆನ್ಸರ್ಗಳನ್ನು ನಮಗೆ ನಮ್ಮ ಸಬ್ಸ್ಕ್ರೈಬರ್ ಆದಂಥ ಕ್ವಶನ್ ಪೇಪರ್ ಕಳಿಸಿಕೊಟ್ಟಂಥ ಹೀಮಾ ಅವರೇ ಕಳಿಸಿಕೊಟ್ಟಿರುವಂಥದ್ದು. ಏನಾದರೂ ನಿಮಗೆ ತಪ್ಪು ಅನಿಸಿದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಸರಿಪಡಿಸಬಹುದು. ಇಫ್ A be a ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ದೆನ್ ಅಡ್ಜಸೆಂಟ್ A ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ ಮಕ್ಕಳೇ. ಕ್ವಶನ್ ನಂಬರ್ 6, ಇಫ್ y ಈಸ್ ಈಕ್ವಲ್ ಟು ಸೈನ್ ಲಾಗ್ ಎಕ್ಸ್ ದೆನ್ dy ಬೈ dx ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ರೂಟ್ 1 ಮೈನಸ್ y² ಡಿವೈಡೆಡ್ ಬೈ ಎಕ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ದಿ ಡಿರೈವೇಟಿವ್ ಆಫ್ 2 ರೂಟ್ ಕಾಟ್ x² ವಿತ್ ರೆಸ್ಪೆಕ್ಟ್ ಎಕ್ಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೈ ಡಿಯರ್ ಚಿಲ್ಡ್ರನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಯಿತಾ? ಈಗ ಫಾರ್ ಕ್ವಶನ್ ನಂಬರ್ 8 to 10 ಚೂಸ್ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದಿ ಆನ್ಸರ್. ಏನಿಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಂತ ಇದೆ. ದಿ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 2 into 2 ವಿತ್ ಈಚ್ ಎಂಟ್ರಿ 1 and 0 ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ ರೈಟ್ ಆನ್ಸರ್ ಬಂದು ನಂಬರ್ 16 ಆಗಿರುತ್ತೆ. 16 ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ದಿ ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೆಟ್ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಈಸ್ ಡ್ಯಾಶ್ ಅಂತ ಇದೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಏನಾಗುತ್ತೆ 4/5. ಸ್ವಲ್ಪ ಕಮೆಂಟ್ ಮುಖಾಂತರ ತಿಳಿಸಿದರೆ ಬಹಳ ಒಳ್ಳೆಯದಾಗತ್ತೆ ವಿದ್ಯಾರ್ಥಿಗಳೇ. 1 ಅನ್ಸುತ್ತೆ ಅಲ್ವ, ಅದಕ್ಕೆ ನೋಡ್ಕೊಳ್ಳಿ. ಆಯಿತಾ? ಕ್ವಶನ್ ನಂಬರ್ 9 and 10 ಒಂದಕ್ಕೆ ಒಂದು ಉತ್ತರ ಇದೆ, ಇನ್ನೊಂದಕ್ಕೆ 4/5 ಅಂತ ಆನ್ಸರ್ ಇರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಹೊರೆಯಲ್ಲಿ ನೋಡಿ ವಿದ್ಯಾರ್ಥಿಗಳೇ. ಕ್ವಶನ್ ಪೇಪರು ಅಪ್ಲೋಡ್ ಮಾಡುವಂಥದ್ದು ಉದ್ದೇಶ ಇಷ್ಟೇ ಆಗಿರುತ್ತೆ. ಏನು ಅಂತ ಹೇಳಿದರೆ ನಿಮಗೂ ಕೂಡ ಗೊತ್ತಿರುವಂಥದ್ದೇ, ಹೌದಲ್ವಾ? ಆಯಿತಾ? ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಇಲ್ಲ ಅಂದರೆ ಆ ಕೆಲಸವನ್ನೇ ಮಾಡಲ್ಲ ನಾವು. ಆಯಿತಾ? ಇಲ್ಲಿ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 9ಗೆ ಆನ್ಸರ್ ಒಂದೇ ಆಗಿರುತ್ತೆ. ಆಯಿತಾ? ಕ್ವಶನ್ ನಂಬರ್ 10 4/5 ಆಗಿರುತ್ತೆ. ಪಾರ್ಟ್ ಬಿನಲ್ಲಿ ತಾವುಗಳು 2 marks ಕ್ವಶನ್ಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಯುವರ್ ಯೂನಿಟ್ ಟೆಸ್ಟ್ 1 ಯಾರಿಗೆಲ್ಲ ಆಗಿಲ್ವೋ ಸೆಕೆಂಡ್ ಇಯರ್ PUC ಯು ಕ್ಯಾನ್ ರೆಫರ್ ದಿಸ್ ಕ್ವಶನ್ ಪೇಪರ್. ಬೆಂಗಳೂರು ಕ್ವಶನ್ ಪೇಪರ್ ಆಗಿರುತ್ತೆ ಎಲ್ಲ ಕಡೆ. ಆಯಿತಾ? ಡಿಸ್ಟಿಕ್ ವೈಸ್ ಕ್ವಶನ್ ಪೇಪರನ್ನು ಅಲ್ಲಿ ನೀಡಲಾಗಿದೆ. ಕಾಲೇಜಲ್ಲೂ ಕೂಡ ಸಪ್ರೇಟಾಗಿ ಮಾಡಿದ್ದಾರೆ, ಆದರೆ ಡಿಸ್ಟಿಕ್ ವೈಸ್ ಮಾಡಿದಂಥ ಎಕ್ಸಾಮನ್ನು ಕೂಡ ನಡೆಸಲಾಗಿದೆ. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಹೀಮಾ ಹಾಗೂ
ಹರ್ಷ ಅವರಿಗೆ ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರನ್ನು ಹಾಕಿ ಕಳಿಸೋದನ್ನು ಮರೆಯಬೇಡಿ. ಧನ್ಯವಾದಗಳು.